ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಲ್ಕೋಟೆ ಸ್ಟಾರ್. ಇವತ್ತು ನಾವು ನಮ್ಮ ಹೊಲ್ತಕ್ಕೆ ಬಂದಿದ್ದೀವಿ. ನಮ್ಮೂರಲ್ಲೇ ಹೊಲ್ತಾ ಇರೋದು. ಬೆಟ್ಟ ಕಾಣಿಸ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಬೆಟ್ಟದಿಂದ ಕೆಳಗಡೆ ನಮ್ಮದು ಗದ್ದೆ ಇರೋದು. ಒಂದು ಇಲ್ಲಿದೆ ಈ ಹೊಲ, ಈ ತೋಟ ಮತ್ತು ಅಲ್ಲಿರೋ ತೆಂಗಿನ ಮರ, ಆ ಬೇವಿನ ಮರ ಎಲ್ಲ ನಮ್ಮದೇ. ಹೂವಿನ ಗಿಡಗಳೈತೆ. ಹೊಲ ಹತ್ರ ಹೋಗಿ ಸಿಗ್ತೀನಿ ಗೈಸ್. ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ಅಲ್ಲಿವರೆಗೆ, ಅಲ್ಲಿಂದ ಸೀರೆ ಕಟ್ಟೈತಲ್ಲ ಅಲ್ಲಿವರೆಗೆ ನಮ್ಮದು ಹೊಲ್ತಾ ಇಷ್ಟು. ಇಲ್ಲಿಂದ ಬಂದರೆ ಇಷ್ಟು ಕಡ್ಡಿ ಬೆಳೆದಿದ್ದೀವಿ, ಜೋಳ. ಅಲ್ಲಿ ಮೇಲ್ಗಡೆ ತೆಂಗಿನ ಮರ, ಪರಂಗಿ ಗಿಡ ಎಲ್ಲ ಕಾಣಿಸ್ತಲ್ಲ, ಏನೋ ನಮ್ಮದೇ. ತೆಂಗಿನ ಮರಗಳೊಂದು ಐತೆ, ಸುಮಾರು ಒಂದು 30-40 ಐತೆ. ಅದು ಕಾಣಿಸ್ತಾ ಇರೋದು ಟ್ರಾನ್ಸ್ಫಾರ್ಮರು. ಒಳಗಡೆ ಬಾವಿ, ಇಲ್ಲೇ ಬಾವಿ ಕ್ಲಿಯರಾಗಿ ಕಾಣಿಸಲ್ಲ. ಬಾವಿ ಇದ್ರೊಳಗೆ ಇದೇ ಬಾವಿ, ನೀರು ಕಾಣಿಸ್ತಾ ಇರ್ಬೋದು. ಬೆಟ್ಟ ನೋಡಿ, ನೋಡ್ತಾ ಇರೋದು ನೀರೊಳಗೆ ಬಿಟ್ಟೈತೆ ತೆಂಗಿನ ಮರ. ಅಲ್ಲೊಂದು 4-5 ವರ್ಷ ಆಯಿತು ತಂದು. ಇದನ್ನ ಬೆಳೀತಾ ಇವೆ. ಈ ಹೊಲದಲ್ಲಿ ಬರೀ 3 ತೆಂಗಿನ ಮರ ಐತೆ. 1, 2, 3 ಐತೆ. ಇಲ್ಲಿ ತಗ್ಗಿ ಹಾಕಬೇಕು. ಟ್ಯಾಕ್ಟ್ರು ಫೋನ್ ಮಾಡಬೇಕು, ಲೋಟಿ ಓಡಿಸ್ಬೇಕು. ಆಮೇಲೆ ತಗ್ಗಿ ಹಾಕ್ಬಿಟ್ಟು ಸಿಗ್ತೀವಿ. ಹೋಗೋದು ಎಲ್ಲ ಹೆಂಗೈತೆ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ಉತ್ಬಿಟ್ಟೋಗೈತೆ. ಹಳೆ ಅವರೆಕಾಯಿ ಗಿಡಗಳಿತ್ತು, ನೀಟಾಗಿ ಎಲ್ಲನೂ ಉತ್ಬಿಟ್ಟೋಗೈತೆ. ಈ ಕಡೆಯಿಂದ ಬಂದರೆ ಈ ಕಡೆ ಬೌಂಡ್ರಿ ಐತಲ್ಲ, ಈ ದಡಿಗಳು ನೆಟ್ಟಾರಲ್ಲ, ಇದೇ ನಮ್ಮ ಹೊಲ. ಇಷ್ಟು ಈ ಕಡೆ ಅಷ್ಟು ನಮ್ಮ ಹೊಲ. ಈ ಕಡೆದೆಲ್ಲ ಯಾರ್ದು ಬೇರೆಯವ್ರದ್ದು. ಬೆಟ್ಟ ಕ್ಲಿಯರಾಗಿ ಕಾಣಿಸ್ತದೆ. ಇವತ್ತಿನ ವೀಡಿಯೋದಲ್ಲಿ ನಮ್ಮ ಹೊಲದ ಬಗ್ಗೆ ಹೇಳ್ತಿದ್ದೀನಿ. ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದರಲ್ಲಿ ಇನ್ನೂ ಒಂದು ತಳಿ ಏನು ಬಿಟ್ಟಿಲ್ಲ. ಇದು ಬಿಟ್ಟಿಲ್ಲ, ಅದು ಒಂದು ಫಲ ಬಿಟ್ಟಿರಬೇಕು. ನೋಡ್ಕೊಂಬರೋಣ ಬನ್ನಿ. ಇದು ಬಿಟ್ಟೈತೆ ಕಾಣಿಸ್ತಾ ಇರ್ಬೋದು. ಸುಮಾರು ಒಂಬಳೆಗಳೈತೆ. ಒಣಗಿರೋ ಒಂಬಳೆನೂ ಐತೆ, ನೋಡ್ಬೋದು ಒಣಗಿರೋ ಒಂಬಳೆಗಳೈತೆ. ತೆಂಗಿಂದ ಬಂದರೆ ಈ ತೆಂಗಿನ ಮರದಾಗ ಒಂದು ಫಲ ಬಿಟ್ಟೈತೆ. ಬಿಟ್ಟಿರೋದಕ್ಕೆ ಪ್ರೂಫ್ ಐತೆ, ನೋಡ್ಬೋದು. ಇಲ್ಲೊಂದು ಬಿಟ್ಟೈತೆ. ಒಂಬಳೆಗಳೈತೆ ಬಿಟ್ಟೈತೆ, ನೋಡ್ಬೋದು. ಈಗ ಒಣಗಿರೋ ಒಂಬಳೆ ಕಾಣಿಸ್ತಾ ಇರ್ಬೋದು. ಈಗ ಒಂದು ಎಳ್ನೀರು ಬಿಟ್ಟೈತೆ. ನಮ್ಮೂರಲ್ಲಿ ಕೋತಿ ಕಾಟ ಬಿಟ್ಟೈತೆ. ನೋಡ್ಬೋದು ಅಂತ ಹುಲ್ ಕುಯ್ಕೊತಾರೆ ದನಿಗೆ. ಈಗ ನಮ್ಮ ಹತ್ರ ಹಸುಗಳಿಲ್ಲ, ಹಸುಗಳು ತರಬೇಕು. ಇದು ಹೊರತನೆ ಹುಲ್ಲು ಹಾಕುತ್ತೆ ನಮ್ಮ ತಾತ. ನೋಡ್ಬೋದು ಇಲ್ಲಿಂದ ಅಲ್ಲಿ ತೆಂಗಿನ ಮರಗಳು ಕಾಣಿಸುತ್ತೆ ನೋಡಿ, ದೊಡ್ಡದು ಉದ್ದಕ್ಕೆ ಕಾಣಿಸುತ್ತೆ ನೋಡಿ ತೆಂಗಿನ ಮರ. ಈ ತೆಂಗಿನ ಮರದಿಂದ ರೈಟ್ ಸೈಡೆಲ್ಲ ನಮ್ಮದು. ಮತ್ತು ಇಲ್ಲಿಂದ ಬ್ಲ್ಯಾಕ್ ಡ್ರಮ್ ಕಾಣಿಸುತ್ತೆ ನೋಡಿ, ಅಲ್ಲಿ ಮೇಲೆ ಹೋದರೆ ಫುಲ್ಲು ಹೂವಿನ ಗಿಡ ಐತೆ, ಕಾಕಡ ಹೂವಿನ ಗಿಡ. ಇದು ಹೊಲ್ಟ ಇದು ತಗ್ರಿ ಹಾಕ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಟ್ಯಾಕ್ಟ್ರು ಒಂದು ಬಂದರೆ ತಗ್ರಿ ಅತಿ ಶೀಘ್ರದಲ್ಲಿ ಹಾಕ್ತೀವಿ. ಹಾಕ್ಬೇಕಾದ್ರಂತೂ ನಿಮಗೆ ವೀಡಿಯೋ ಮಾಡಂತೂ ಹಾಕ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಎಷ್ಟು ಐತೆ ಸುಮಾರು ಉದ್ದಕ್ಕೆ.
ಇದು ಇವತ್ತಿನ ವೀಡಿಯೋ. ನಿಮ್ಗೆ ಹೂವಿನ ಗಿಡದಲ್ಲೂ ಸಿಗ್ತೀನಿ, ಇಲ್ಲೂ ಈಗ ಮಾತಾಡ್ತಾ ಇರ್ತೀನಿ. ಎಲ್ಲ ಕಳೆ ಬೆಳಿತೈತೆ, ಮಳೆ ಉಯ್ದೈತೆ. ಆ ಟ್ಯಾಕ್ಟ್ರ್ ಬಂದರೆ ಮಳೆ ಉದೈತೆ, ತಗರಿ ಹಾಕ್ಬಿಟ್ರೆ ಮಳೆ ಉದೈತೆ, ಮೊಳಕೆನಾದ್ರು ಬಂದು ಬಂದ್ಬಿಡುತ್ತೆ. ನಮ್ಮ ಹೊಲ್ದತ್ತಾವ ಜಾಸ್ತಿ ಮುಳ್ಳಂದಿಗಳ ಕಾಟ, ಇಲ್ಲಿ ನೋಡಿ ಒಂಬಳೆ, ಇದ್ರಲ್ಲಿ ಒಂದು ಒಂಬಳೆನೂ ಮುಟ್ಟಿಲ್ಲ ಇನ್ನು, ನೋಡ್ಬೋದು. ಒಂದು ಒಂಬಳೆನೂ ಇನ್ನೂ ಚಿಗುರಿಲ್ಲ. ಇನ್ನೂ ಮರ ಇಷ್ಟು ಬಂದೈತೆ, ಒಂದೆರಡೂವರೆ ಅಡಿ ಬಂದೈತೆ ಮೇಲೆ. ಸ್ವಲ್ಪ ಬೆಳಿಬೇಕು, ಬೆಳೆದ ಮೇಲೆ ಒಂಬಳೆ ಬೆಳೆ ಬಿಟ್ಕೊಳ್ಳುತ್ತೆ. ಮತ್ತು ಈ ಮರ ನೋಡಿರಿ, ಇದು ಅದೇ ಥರ, ಇನ್ನೂ ಒಂದು ಫಲನೂ ಬಿಟ್ಟಿಲ್ಲ. ಕಾಯಬೇಕು ಬಿಡೋವರೆಗೂ ತಾಳನಿಂದ. ಬಾವಿ ಎಲ್ಲ ಐತೆ, ಬಾವಿ ಹತ್ರ ಹೋಗಿ ತೋರಿಸ್ಬಿಟ್ಟು ಬರ್ತೀನಿ. ಇದು ಜೋಳ. ಇಷ್ಟು ನಾವು ಒಂದು 7-8 ವರ್ಷದಲ್ಲಿ ಬೋರ್ ಕೊರೆಸಿದ್ದು. ಮೋಟ್ರು ಕೊಟ್ಬಿಟ್ಟು ಮೋಟ್ರನ್ನ, ಬೋರ್ ನೀರು ಚೆನ್ನಾಗಿ ಬರ್ತಿತ್ತು. ಇದು ನೀವು ನೋಡಿದ್ದು ಈಗ ಬೋರ್ ಆಯಿತು. ನಮ್ಮ ಬಾವಿಲಿ ನೀರು ಜಲ ಬರ್ತಾಯಿತ್ತು, ಅದಕ್ಕೆ ಮೋಟ್ರ್ ಕೊಟ್ಬಿಟ್ಟು ಸುಮ್ಮನೆ ಏನಕ್ಕೆಲ್ಲ ಅಂತ ಬಾವಿ ಹತ್ರ ಬಂದು ನೋಡಿದ್ರೆ ಒಂದು ಆಮೆ ಐತೆ, ಮೇಲೆ ಬಂದೈತೆ ಎಲ್ಲ ಗೊತ್ತಿಲ್ಲ. ಒಂದು ಒಟ್ಟಿನಲ್ಲಿ ಒಂದು ಆಮೆ ಐತೆ, ಮೀನುಗಳಿಲ್ಲ. ಎಲ್ಲ ಬಾವಿ ಬಗ್ಲ ತೋರಿಸ್ದಾಗ ಎಲ್ಲ ಮೀನು ಹೋಗ್ಬಿಡೈತೆ, ಗಲೀಜಾಗೈತೆ ಬಾವಿ. ನೀರು ಮಾತ್ರ ಹೊಡ್ಕೊಳ್ಳೋ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತೀವಿ. ಬಾವಿಯಿಂದ ಜೋಳಕ್ಕೆ, ಹೂವಿನ ಗಿಡಕ್ಕೆ, ಪರಂಗಿ ಗಿಡಕ್ಕೆ, ತೆಂಗಿನ ಮರಕ್ಕೆ. ಇದು ಒಂದು ಫಲ ಬಿಟ್ಟೈತೆ, ಇದು ಅಷ್ಟೇ. ಇದು ಒಂದು ಫಲನೂ ಇನ್ನೂ ಆಗಿಲ್ಲ ಇದ್ರದ್ದು. ಮತ್ತು ಇದ್ರದ್ದು ಇನ್ನೂ ಒಂದು ಫಲನೂ ಆಗಿಲ್ಲ. ಮತ್ತು ಸೇಮ್ ಅದ್ರದ್ದು ಅಷ್ಟೇ, ಇನ್ನೊಂದು ಫಲನೂ ಆಗಿಲ್ಲ. ಇದು ಅಷ್ಟೇ, ನೀವು ನೋಡ್ಬೋದು. ಇದೊಂದು ಫಲ ಒಂಬಳೆಗಳು ಬಿಟ್ಟೈತೆ, ಬಿಟ್ಟು ಆಲೆ ಒಂದು ಫಲ ಕಿತ್ತಾಗೈತೆ, ಒಣಗೈತೆ. ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ನನ್ನ ಚಾನಲ್ನ ಬೆಳೆಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮೊದಲಾಗಿ ಮಾಡಿ. ನನಗೆ ಒಂದು 50 ಸಬ್ಸ್ಕ್ರೈಬ್ ಮೊದಲು ಕಂಪ್ಲೀಟ್ ಮಾಡಿಸಿ ಲೈವ್ ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಲೈವ್ ಬಂದಾಗ ಸಪೋರ್ಟ್ ಮಾಡಿ. ನೋಡ್ಬೋದು ಜೋಳ ಎಲ್ಲ ಜೋಳ, ಇದು ಜೋಳನೇ. ಇಲ್ಲೊಂದು ತೆಂಗಿನ ಸಸಿ ಐತೆ ಸಣ್ಣದು. ಸೊ ಇಲ್ಲಿ ಇದು ಇನ್ನೊಂದು ಫಲನೂ ಬಿಟ್ಟಿಲ್ಲ, ಅವು ಬಿಟ್ಟವೆ. ಮತ್ತು ಬಾಳೆ ಗಿಡ ಏನೋ ಐತೆ, ಬಾಳೆ ಗಿಡ ಒಂದು 4-5 ಐತೆ. ದುಡ್ಡು ಸಣ್ಣದು ಒಂದು ಐತೆ, ಒಂದು 50. ಇಷ್ಟೇ ಕಳಿಸಿರ್ತೀನಿ ವೀಡಿಯೋ. ನಿಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಟ್ಟ ಕ್ಲಿಯರಾಗಿ ಬಂದೈತೆ ಅಂತ ಕಾಣಿಸ್ತೈತೆ ಅಂತ ಅಂದ್ಕೊಬೇಕು. ನೋಡ್ಬೋದು ಬೆಟ್ಟ. ಇಷ್ಟ ಕಳಿಸಿರ್ತೀನಿ ವೀಡಿಯೋ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ರೈತರನ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ, ಜೈ ಕರ್ನಾಟಕ ಮಾತೆ ಅಂತ ಮುಗಿಸ್ತೀನಿ. ಥ್ಯಾಂಕ್ ಯು.